ಹಾಯ್ ಫ್ರೆಂಡ್ಸ್ ಮಾತೆರೆಗ್ಲ ನಿಕಲ್ನ ಅನುಪಮ ಮಲ್ಪನ ಅರ್ತಿ ಬಿಡ್ತಿದ್ದ ಸೊಲ್ಮೇಲು ಎಂಚೊಲ್ಲರ್ ಮಾತೆರ್ಲ ಇನಿ ಒಂಜಿ ಪೊಸತೊಂಜಿ ವ್ಲಾಗ್ ಪಾಯ್ದೆ ಅಂಚೆನೆ ಇನಿ ಕನ್ನಡಡುಲ ಯಾನ ನಿಕಲಿಗೆ ಟಿಪ್ಸ್ ಪನೊಂದುಲ್ಲೆ ಪಂಡ ಎನಡ ಮಸ್ತ್ ಜನ ಕೇಂಡೇರಿ ಇರ್ ಕನ್ನಡಡ್ಲ ಟ್ರಾನ್ಸ್ಲೇಟ್ ಮಲ್ಪಲೆ ಪಂಡದ ಅಂಚಾದಿತ್ತೆ ಫಸ್ಟ್ ತುಳುಡ್ ಪನ್ಪೆ ಬೊಕ್ಕ ಕನ್ನಡುಡ್ ಪನ್ಪೆ ಅಂಚಾಂಡ ಸುರು ಮಲ್ಪುಗತಿ. ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಿಮ್ಮ ಅನುಪಮ ಮಾಡುವ ನಮಸ್ಕಾರಗಳು. ಮೂಲು ಬಾಡದ ಪೊತ್ತಿನ ಮೆಂತೆ ಸೊಪ್ಪುನು ತೂವೊಂದುಲ್ಲರ್ ಪೂರ ಅವಿನ ಎಂಚ ಕಜಿಪ್ ಮಲ್ಪುನೊಂದು ಟೆನ್ಷನ್ ಆವೊಂದುಲ್ಲರ ಐಕೊಂಜಿ ಟಿಪ್ಸ್ ಪನ್ಪೆ. ಇಲ್ಲಿ ಬಾಡಿ ಹೋಗಿರುವಂತ ಮೆಂತೆ ಸೊಪ್ಪನ್ನ ನೋಡಬಹುದು ನೀವು. ಅದನ್ನ ಹೇಗೆ ಪದಾರ್ಥ ಮಾಡುದು ಅಥವಾ ಕರಿ ಮಾಡುದು ಅಂತ ಟೆನ್ಷನ್ ಆಗಿದ್ದೀರಾ, ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ಒಂಜಿ ಬಾಜನದೆ ತೊನ್ಲೆ ಐಕೊಂಚೂರ್ ನೀರ್ ಪಾಡ್ಲೆ ಬೊಕ್ಕ ಐಟ್ ಮೆಂತೆ ಸೊಪ್ಪುನು ಪಾಡ್ದು ಒಂಜಿ ಅರ್ಧ ದಿನ ಅಂಚನೆ ದೀಲಿ. ಇಜಿನ ಕಾಂಡದಿದು ಒಂಜಿ 2 ಗಂಟೆ ಅಂಡಲ ಐಟೆ ದಿವೋಡು ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ನೀರನ್ನು ಹಾಕಿ ಬಾಡಿ ಹೋದ ಮೆಂತೆ ಸೊಪ್ಪನ್ನ ಅದರಲ್ಲಿ ಮುಳುಗಿಸಿ ಒಂದು 2 ರಿಂದ 3 ಗಂಟೆ ಅಥವಾ ಒಂದು ಅರ್ಧ ದಿನನೇ ಇಟ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಮತ್ತೆ ನೀವು ನೋಡ್ಬೋದು ಯಾವ ತರ ಆಗಿದೆ ಅಂತ. ಇತ್ತೆ 4 ಗಂಟೆ ಕರಿದಿನ ತೂಲೆ ಎಂಚ ಫ್ರೆಶ್ ಲೆಕ್ಕ ಅದನ್ನು ಒಂದೆನ್ ನಿಕಲ್ ಕಜಿಪ್ ಮಲ್ಪೊಲಿ ಎಂಚಿನಂಡಲ ಕರಿ ಗ್ರೇವಿ ಓಲ ಮಲ್ಪೊಲಿ ಚಪಾತಿಗ್ಲ ಪಾಡೊಲಿ. ಈಗ ನೋಡಿ 4 ಗಂಟೆ ಕಳೆದಿದೆ, ಯಾವ ರೀತಿ ಆಗಿದೆ ಸೊಪ್ಪು ಅಂತ. ಇದನ್ನ ನೀವು ಯಾವುದಕ್ಕೂ ಯೂಸ್ ಮಾಡಬಹುದು. ನಾನು ತಟ್ಟೆಯಲ್ಲಿ ಹಾಕಿ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನ ನೀವು ಗ್ರೇವಿಗೆಲ್ಲ ಯೂಸ್ ಮಾಡಿ. ಈ ಟಿಪ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇತ್ತೆ ನಮ್ಮ 2ನೇ ಟಿಪ್ ಅಂತೂ ಕತೆ ಶುಂಠಿನ್ ಕನಪ ಅಂಡ ಅವು ಪಿದಾಯದಿಂದ ಪೂರ ಮುಂಗೆ ಬದದ ಹಾಳಾಪುಂಡು. ಶುಂಠಿಯನ್ನು ತಗೊಂಡ್ ಬರ್ತೇವೆ ನಾವು, ಅದನ್ನ ಹೊರಗಿಟ್ರೆ ಮೊಳಕೆ ಬಂದು ಹಾಳಾಗ್ತದೆ. ಅದಕ್ಕೊಂದು ಟಿಪ್ಸ್, ಒಂಜಿ ಗ್ಲಾಸ್ ದ ಜಾರ್ ಎಜಿಂಡ ಬಾಜನ ಓ ಅಂಡಲ ತೀಲಿ ಐಟ್ ನೀರ್ ಪಾಡ್ದು ಶುಂಠಿನ ಅಂಚೆನೆ ತುಣ್ಮಲ್ತು ಪಾಡೋಡು. ಒಂದು ಗ್ಲಾಸ್ ಜಾರ್ ಅಥವಾ ಬೌಲು ಏನಾದ್ರೂ ತಕೊಂಡು ಅದಕ್ಕೆ ನೀರ್ ಹಾಕಿ ಶುಂಠಿಯನ್ನ ಕಟ್ ಮಾಡಿ ಹಾಗೆ ಹಾಕಿಡಿ. ತೊಳಿಕೊಳ್ಬೇಕಂತ ಏನಿಲ್ಲ. ಅದನ್ನ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಡಿ, ಫ್ರೀಜರ್ ಅಲ್ಲಿ ಅಲ್ಲ. ಗ್ಲಾಸ್ ದ ಜಾರ್ಗ್ ಮುಚ್ಚಳ ಮುಚ್ಚಿದು ಫ್ರಿಜ್ ಇಡ್ದಿಲ್ಲೆ ಫ್ರೀಜರ್ ಇಡತ್ತ ದಿನ ಅಂಡಲ ಹಾಳಾಪುಜಿ. ಇತ್ತೆ ನಮ್ಮ ಮೂಜಿನೆತ ಟಿಪ್ ಅಂತೂ ಕತೆ ಎಂಕಲ್ ಮುಂಚಿನ ಕಟ್ ಮಲ್ಪುವ ತುಲಿ ಐತ ಬಿತ್ತನ್ಲ ಬರಪೋಂಡು ಬಿತ್ತು ಬೊಡ್ಚಿ ಒಂಜೊಂಜ ಅಟಿಲಿಗ್ ಬಿತ್ತು ಪಾಡಂದೆ ಖಾಲಿ ಮುಂಚಿದ ಪಿದಾಯ್ದ ಕವರನ್ ಮಾತ್ರ ಪಾಡುವಾತೆ. ಐಕೊಂಜಿ ಟಿಪ್ಸ್ ಪನ್ಪೆ. ಮುಂಚಿನ ಪಿದಾಯ್ದ ಮೇನ್ ಎಡ್ಡೆ ರಬ್ ಮಲ್ಪಲೆ ಪಂಡ ಎಡ್ಡೆ ಕೈಟ್ ರಬ್ ಮಲ್ಪೊಡು. ಇಜಿಂಡ ಚೂರಿದ ಕಡೆಟ್ಲ ಅವೆನ್ ರಬ್ ಮಲ್ತಂಡ ಐತ ಬಿತ್ತು ಪೂರ ಪೊಡಿ ಆಪುಂಡು ಉಲೈಡೆ ನಿಕಲ್ ತೂವೊಂದುಲ್ಲರ್ ತುಲೆ ಅಂಚೆನೆ ಮಲ್ಪಲೆ. ಬೊಕ್ಕ ಅವೆನ್ ಕಟ್ ಮಲ್ತ ತೂಲೆ ನಿಕಲ್ ಐತ ಬಿತ್ತು ಬೇತೆ ಆಪುಂಡು ಐತ ಚೋಲಿನ್ ಮಾತ್ರ ನಿಕಲ್ ಅಟಿಲಿಗ್ ಪಾಡೊಲಿ. ಪಂಡ ಕಟ್ ಮಲ್ತದ್ ಎಂಕ್ಲೆಗ್ ಚೋಲಿ ಪೊಡ್ಚಾಂಡ ಇಂಚ ಮಲ್ಪೊಲಿ. ಕೆಲವೊಮ್ಮೆ ನಾವು ಮೆಣಸನ್ನ ಅಡಿಗೆಗೆ ಬಳಸುವಾಗ ಅದರಲ್ಲಿನ ಬೀಜಗಳು ಬೇಡ, ಮೇಲಿನ ಕವರ್ ಮಾತ್ರ ಅಂದ್ರೆ ಮೆಣಸು ಮಾತ್ರ ನಾವು ಕಟ್ ಮಾಡಿ ಹಾಕ್ಬೇಕಾಗ್ತದೆ. ಅದಕ್ಕೆ ಒಂದು ಟಿಪ್ಸ್ ಹೇಳ್ತಿದ್ದೇನೆ. ಅದನ್ನ ಕೈಯಲ್ಲಿ ರಬ್ ಮಾಡಿ, ಅಂದ್ರೆ 2 ಕೈಯಲ್ಲಿ ಹಿಡಿದು ರಬ್ ಮಾಡಿ ಬೀಜಗಳೆಲ್ಲ ಬೇರೆ ಆಗ್ತದೆ. ಹಾಗೆ ಚೂರಿಯ ಕೊನೆಯಲ್ಲಿ ಕೂಡ ಅದನ್ನ ಹೀಗೆ ಮಾಡ್ಕೋಬಹುದು. ನೋಡಿ ಬೀಜ ಎಲ್ಲ ಹೊರಗೆ ಬರ್ತದೆ. ನಂತರ ನೀವು ಕಟ್ ಮಾಡಿ ಇದನ್ನ ಅಡಿಗೆಗೆ ಯೂಸ್ ಮಾಡಬಹುದು. ಈ ಟಿಪ್ಸ್ ಹೇಗಾಗಿದೆ, ನಿಮ್ಗೆ ಯೂಸ್ ಆಗ್ತದಾ ಅಂತ ನೋಡ್ಕೊಳ್ಳಿ. ಯೂಸ್ ಆದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಲೈಕ್ ಮಾಡಿ. ನನ್ನ ಈ ಪ್ರಯತ್ನ ಕೂಡ ಹೇಗೆ ಅನಿಸಿತು ಅಂತ ನಿಮ್ಗೆ ಹೇಳಿ. ಕನ್ನಡ ಮತ್ತು ತುಳುವಲ್ಲಿ ನಾನು ಎರಡರಲ್ಲೂ ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಟಿಪ್ಸ್ ನಿಕ್ಲೆಗೆ ಎಂಚಾಂಡ್ ಪಂಡದ ಪನ್ಲೆ ಕಮೆಂಟ್ ಬಾಕ್ಸ್ ಪಾಟ್ ಅಂಚೆನೆ ಲೈಕ್ ಕೊರ್ರೆ ಮರಪುಜಿ. ಇತ್ತೆ ತುಲೆ ಒಂದೇನೆ ಯಾನ್ ಕಟ್ ಮಾತೊಂದುಲ್ಲೆ ಬೀಜ ಪೂರ ಬೇತೆ ಆತಂಡ್ ಅಂಚೆನೆ ಮುಂಚಿಲ ಕಟ್ ಮಾತದ ಯೂಸ್ ಮಲ್ಪೊಲಿ. ಆರಾಮಡೆ ಈ ಬೇಲಿನ ಮಲ್ಪೊಲಿ. ಅಂಜನೆ ಯಾನಿನಿ ಕನ್ನಡಡ್ಲ ಪನೊಂದುಲ್ಲೆ ತುಳುಟ್ಲ ಪನೊಂದುಲ್ಲೆ ಅವಲ ಎಂಚಾಂಡ್ ಕಮೆಂಟ್ ಬಾಕ್ಸ್ ಪಾಡ್ಲೆ ಯಾನ್ ಏತ್ ಬಂಗ ಬತ್ತದ ನಿಕ್ಲೆಗ್ ಪನೊಂದುಲ್ಲೆ ಅಂದ್ ಐ ಕಾಂಡಲ ಒಂಜಿ ಲೈಕ್ ಮಲ್ಪಲೆ. ಇತ್ತೆ ನಮ್ಮ ನೆಕ್ಸ್ಟ್ ಟಿಪ್ ಅಂತೂ ಕತೆ ಒಂದು ಮಸಾಲಾದ ಡಬ್ಬಿ ಮಾತೆರ್ಲ ಕಾಸು ಕೊರ್ದೆ ಕನಪೇರು ಅಂಡ ಕೆಲವೊಂದ್ಸರಿ ಇಲ್ಲಡೆ ಎತ್ತಿನೇಟೆ ಎಂಕುಲು ಮಸಾಲಾ ಡಬ್ಬಿನ ಮಲ್ಪೊಲಿ. ಅವೆಂಚಾಂದೆ ಯಾನ್ ತೂಪ ಒಂದುಲ್ಲೆ ಬಲೆ ಇತ್ತೆ ತೂಕತೆ. ನೋಡಿ ಇದು ಮಸಾಲಾ ಡಬ್ಬ. ಇದನ್ನ ನಾವು ಹಣ ಕೊಟ್ಟು ಅಂಗಡಿಯಿಂದ ತಗೊಂಡ್ ಬರ್ತೇವೆ. ತುಂಬಾ ಹಣ ಕೊಟ್ಟು ತಗೊಂಡ್ ಬರ್ತೇವೆ. ಮನೆಯಲ್ಲಿ ಇರುವ ಸಾಮಾನುಗಳನ್ನ ಯೂಸ್ ಮಾಡಿ ಹೇಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಒಂದೊಂಜಿ ಬಿಸ್ಕೆಟ್ ದ ಡಬ್ಬೆ ತುಲೆ ಒಂದೇನ ಇಲ್ಲ ಡೌಲೆ ಉಪ್ಪುಂಡು ಅವೆಲ್ಲ ಯೂಸ್ ಮಲ್ಪೊಲಿ. ಇಜಿಂಡ ಟಿಫಿನ್ ಬಾಕ್ಸ್ ಉಂಡು ತುಲೆ ಅವೆಲ್ಲ ಯೂಸ್ ಮಲ್ಪೊಲಿ. ನೆಟ್ ನಿಕಲು ಗಿಂದಲ್ನ ದೀವೊಲಿ ಇಜಿಂಡ ಪ್ಲಾಸ್ಟಿಕ್ ದ ಗ್ಲಾಸ್ ಬರ್ಪುಂಟುಲಿ ಅವೆಲ್ಲ ದೀವೊಲಿ. ಐಟ್ ದೀದ ನಿಕಲು ಮಸಾಲಾದ ಓ ಬೋಡಂಡಲ ಪಂಡ ಮಸಾಲೆ ಇಜಿಂಡ ಪೌಡರ್ ಅವೆಲ್ಲ ಪಾಡೊಲಿ. ಅಂಗಡಿಡ್ದ ಅದ್ ಕಾಸು ಕೊಡ್ತು ಕನಪುನ ಹಿಡಿದು ಉದೆನ್ ಯೂಸ್ ಮಲ್ಪೊಲಿ.
ಮನೆಯಲ್ಲಿರುವಂತಹ ಬಿಸ್ಕಿಟ್ ಡಬ್ಬ ಅಥವಾ ಚಾಕ್ಲೇಟ್ ಡಬ್ಬ ಅಥವಾ ನಿಮ್ಮ ಟಿಫಿನ್ ಬಾಕ್ಸ್ ಅದರಲ್ಲಿ 2, 4 ಎಷ್ಟು ಹಿಡಿತದೆ ಅಷ್ಟು ಇಡ್ಲಿ ತಟ್ಟೆಗಳನ್ನು ಹಾಕಿ ಅಥವಾ ಗ್ಲಾಸ್ ಸಿಗ್ತದೆ ನಿಮಗೆ ಪ್ಲಾಸ್ಟಿಕ್‌ದು ಅದನ್ನು ಕೂಡ ಯೂಸ್ ಮಾಡಬಹುದು. ಅದನ್ನು ಹಾಕಿ ನಿಮಗೆ ಬೇಕಾದ ಮಸಾಲಾ ಸಾಮಾನುಗಳನ್ನ ಹಾಕಿ ಯೂಸ್ ಮಾಡಬಹುದು. ನೀವು ಹಣ ಕೊಟ್ಟು ಅಂಗಡಿಯಿಂದ ಮಸಾಲಾ ಡಬ್ಬೆ ಅಂತ ತರುವ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಈ ಟಿಪ್ಸ್ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗ್ತದೆ. ಈ ಟಿಪ್ಸ್ ನಿಕ್ಲೆ ಖಂಡಿತವಾಗ್ಲ ಯೂಸ್ ಆಪುಂಡು. ಲೈಟರ್ ತುಪ್ಪ ಒಂದುಲ್ಲೆ ಲೈಟರ್ ನಾಡ್‌ನಗ ತಿಕ್ಕುಜಿ ಅವಲವುಲೆ ಬೂರೊಂದುಪ್ಪುಂಡು. ಐಕೊಂಜಿ ಟಿಪ್ಸ್ ಪನ್ಪೆ ರಡ್ಡ್ ರಬ್ಬರ್ ಬ್ಯಾಂಡ್‌ನ ದೆತೊನ್ಲೆ ರಬ್ಬರ್ ಬ್ಯಾಂಡ್‌ನ ಗಂಟು ಪಾಡೋಡು ಎಂಚ ಗಂಟು ಪಾಡೊಂದುಲ್ಲೆ ತೂಪ ಒಂದುಲ್ಲೆ ಅಂಚೆನೆ ಗಂಟು ಪಾಡ್ಲೆ. ಅಡುಗೆ ಕೋಣೆಯಲ್ಲಿ ಲೈಟರ್ ಹುಡುಕಿದಾಗ ಸಿಗುವುದಿಲ್ಲ, ಎಲ್ಲೆಂದರಲ್ಲಿ ಬಿದ್ದಿರ್ತದೆ. ಅದಕ್ಕೊಂದು ಟಿಪ್ಸ್ 2 ರಬ್ಬರ್ ಬ್ಯಾಂಡ್ ಅನ್ನ ಹಿಡ್ಕೊಳ್ಳಿ. ಅದನ್ನ ಹೇಗೆ ಗಂಟು ಹಾಕೊಳ್ತಾ ಇದ್ದೇನೆ ತೋರಿಸ್ತಾ ಇದ್ದೇನೆ ಅದೇ ತರ ಗಂಟು ಹಾಕೊಳ್ಳಿ. ನಂತರ ಅದರ ಒಂದು ರಬ್ಬರ್ ಬ್ಯಾಂಡ್ ಅನ್ನ ನೀವು ಲೈಟರ್ನ ಒಂದು ಭಾಗಕ್ಕೆ ಸಿಕ್ಕಿಸ್ಕೊಳ್ಬೇಕು. ತೋರಿಸಿದಾಗೆ ನೀವು ಸಿಕ್ಕಿಸ್ಕೊಳ್ಳಿ. ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಅನ್ನ ನಾನಿಲ್ಲಿ ಲೈಟರ್ಗೆ ಹಾಕೊಳ್ತಾ ಇದ್ದೇನೆ. ಇನ್ನೊಂದು ರಬ್ಬರ್ ಬ್ಯಾಂಡ್ ಅನ್ನ ನೀವು ಯಾವುದೇ ಅಡುಗೆ ಕೋಣೆಯಲ್ಲಿ ಆಣಿ ಇದ್ರೆ ಅಥವಾ ಎಲ್ಲಿಯಾದ್ರೂ ನಿಮ್ಗೆ ಸಿಕ್ಕಿಸ್ಲಿಕ್ಕೆ ಯೂಸ್ ಇದ್ರೆ ಅದನ್ನ ನೇತಾಡಿಸ್ಬೋದು. ಒಂಜಿ ರಬ್ಬರ್ ಬ್ಯಾಂಡ್ ದ ಒಂಜಿ ಕೊಡಿನ ಲೈಟರ್ಗ್ ತಿಕ್ಕಾಲೆ ಕುಡೊಂಜಿ ಕೊಡಿನ ನಿಕಲ ಆಣಿಗ ತಿಕ್ಕವಲಿ. ಅಪಗ ನಾಡ್ನಗ ನಿಕ್ಲೆಗ್ ಲೈಟರ್ ತಿಕ್ಕೊಂಡು ಯಾನ್ ಮೂಲು ಕಬಾಟದ ನೆಕ್ ತಿಕ್ಕಾವೊಂದುಲ್ಲೆ ನಾನಿಲ್ಲಿ ಕಪಾಟಿಗೆ ಸಿಕ್ಕಿಸ್ಕೊಳ್ತಾ ಇದ್ದೇನೆ. ನಿಮ್ಗೆ ಹೇಗೆ ಸುಲಭ ಆಗ್ತದೆ ಹಾಗೆ ಇಟ್ಕೊಳ್ಳಿ. ಎಲ್ಲ ಟಿಪ್ಸ್ ಅನ್ನು ನೋಡಿದ್ರಲ್ಲ, ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಮಾತ ಟಿಪ್ಸ್ ಎಲ್ಲ ತುಯರತ್ತ ವಾ ಟಿಪ್ಸ್ ಇಷ್ಟಾನಂದು ಕಮೆಂಟ್ ಬಾಕ್ಸ್ ಪಾಡ್ಲೆ ಅಂಚನೆ ಲೈಕ್ ಕೊರ್ರೆ ಮರಪುಜಿ ಎನ್ನ ಈ ಪ್ರಯತ್ನಲ ಎಂಚಾಂಡ್ ಕಮೆಂಟ್ ಬಾಕ್ಸ್ ಪಾಡ್ಲೆ ಯಾನ್ ಕನ್ನಡ ಉಡುಪ ನೋಡ ಬುಡ್ಚ ಅಂದಲ ಅಂಚಾಂಡ ಈ ವ್ಲೋಗ್ ನ್ಯಾರಿಡೆ ನಿಮುಗಿ ಪಾವೆ ಕುಡೊಂಜಿ ಪೊಸತೊಂಜಿ ವ್ಲೋಗ್ ತೆಗುವ ಪುರ್ಸೊತ್ ಮಾತು ಇನೇಕ್ ಮಸ್ತ್ ಥ್ಯಾಂಕ್ಸ್ ಸೋಲ್ಮೇಲು. ಎಲ್ಲರಿಗೂ ಧನ್ಯವಾದಗಳು.